ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ. ಇನ್ನು ಅದೆಲ್ಲ ಬಿಟ್ಟರೆ KGF ಅಲ್ಲಿ ನಮಗಿಬ್ಬರೇ ನೆನಪಾಗೋದು. ಒಂದು ನಮ್ಮ ಯಶು ಬಿಟ್ಟರೆ ಮದರು. ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಾವು? ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಞಾ, ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ಯಾ ನೀನು, ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ. ನನ್ನ ಪಿಕ್ಚರ್ ನೋಡಿದ್ಯಾ ಹೋಗಲಿ ನೀನು? ಯುದ್ಧಕಾಂಡ ನೋಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡೋಕ್ಕೆ ತೋರ್ಸಕ್ಕೆ ಬರ್ತಿರ್ತಾರೆ ಬಿಡು. ಪವನ್ ಬನ್ನಿ ಸ್ಟೇಜ್ ಮೇಲೆ. ಪವನ್ ಸಾಕು, ಆ ಬಟ್ಟು ಬೇಡ, ಈ ಬಟ್ಟು ಬೇಡ, ಆ ಬಟ್ಟು ಬೇಡ ಅಲ್ವಾ? ಈ ಬಟ್ಟೆ ಬೇಡ, ಅದು ಬಟ್ಟೆದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು. ಸೊ ಓನ್ಲಿ ಪವನ್. ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು. ಒಟ್ನಲ್ಲಿ ಐ ಕುಡ್ ಸಿ ದಿ ಆನೆಸ್ಟಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ, ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದ್ದೊಂದು ಉದ್ದೇಶ, ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು. ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ. ಪ್ಲಸ್ ಅವ್ರ ಮಾತುಗಳಲ್ಲಿ, ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ. ಅವರು ತೊದಲಿದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ. ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ. ನನಗೆ ಸಿನಿಮಾ ಕಾಣಿಸ್ತಾ ಇದೆ, ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ. ಐ ಕ್ಯಾನ್ ಸಿ ದ ವೆಯ್ಟೇಜ್ ಆಫ್ ದಿ ಪ್ರಾಡಕ್ಟ್.